ನೋಡ್ರಿ ಫ್ರೆಂಡ್ಸ್, ಯಾರು ಏನು ತಪ್ಪು ತಿಳ್ಕೊಬೇಡ್ರಿ. ನಮ್ಮ ಮನ್ಯಾನವ್ರಿಗೆ ಇಡವ ಕೆಟ್ಟ ಹುಳ ಅದಾವ್ರಿ. ಅವ್ರ ಸುದ್ದಿಗೆ ನಾವು ಹೋಗಿಲ್ಲ, ನಮ್ಮ ಸುದ್ದಿಗೆ ಅವ್ರು ಬಂದು ಈ ಥರ ಮಾಡ್ತಾರ್ರಿ. ಫೋನ್ ಹಚ್ಚಿ ಹಿಂಗೆಲ್ಲ ಜಗಳ ಹಚ್ಚಾಕತ್ತಾರ್ರಿ. ಅವ್ರು ಹೇಳಾಕ್ತೇನೆ, ಇದು ಎಚ್ಚರಿಕೆಯಿಂದ ತಿಳ್ಕೊರಿ. ಇನ್ನೊಂದ್ಸಲ ನನ್ನ ಬಗ್ಗೆ ಹೇಳೋದಾಗಲಿ ಮಾಡೋದಾಗಲಿ ಜಗಳ ಹಚ್ಚೋದಾಗಲಿ ಇಂಥವೆಲ್ಲ ಮಾಡೋಕೆ ಹೋಗ್ಬೇಡ್ರಿ. ಯಾಕೆಲ್ಲ ನಮ್ಮ ಪಾಡಿಗೆ ನಾವು ಹೋಗ್ರಿ, ನಿಮ್ಮ ಪಾಡಿಗೆ ನೀವು ಇದ್ದು ಬೇಡ್ರಿ. ಯಾಕಂದರೆ ನಿಮ್ಮ ಮನೆ ಕೂಳು ನೀವು ತಿನ್ನಾಕತ್ತೀರಿ ಆರಾಮಾಗಿ, ಗಂಡನ ಮನ್ಯಾಗ ಸುಮ್ಮನೆ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ರೀ. ಸೊ ಇವತ್ತಿನ ಬ್ಲಾಗನ್ನು ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ಮದುವೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಎಲ್ಲ ರಿಂಗೆಲ್ಲ ತೊಗೊಂಡ್ಬಂದಿದ್ದಾಯ್ತು. ರಿಂಗೆಲ್ಲ ಡೈಲಿ ಯೂಸಿಗೆ ಹಾಕ್ಕೊಂಡಿದ್ದೀನಿ ರೀ. ಸೊ ಈ ಥರ ಕಾಣಿಸ್ತಾ ಇದ್ದಾವ್ರಿ, ಚಲೋ ಕಾಣಿಸಾಗತ್ತಲ್ರಿ. ಆಮೇಲೆ ಎಲ್ಲ ವಿಡಿಯೋ ಅಂತೂ ಹಾಕಿದ್ದಾದ್ರೆ ಇನ್ನೊಂದು ಏನು ಹೇಳೋದೈತೆ ಫ್ರೆಂಡ್ಸ್, ಅದು ಏನಪ್ಪ ಅಂದ್ರೆ ಅದಕ್ಕಿಂತ ಮುಂಚೆ ನಾನು ಹೇಳೋಕ್ಕಿಂತ ಮುಂಚೆ ಅರ್ಬಿ ಎಲ್ಲ ಒಗೆದು ಹಾಕಿದ್ದಾರೆ. ಸೊ ಅರ್ಬಿ ನೋಡ್ರಿ ಎಷ್ಟು ಹಾಕೊಂಡದವು ನೋಡಿದ್ರಿ ಫ್ರೆಂಡ್ಸ, ಎಷ್ಟು ಹಾಕೊಂಡದಾವೆ ನೋಡ್ರಿ ಅರ್ಬಿ. ಯಾಕಂದ್ರೆ ಕೆಲ್ಸದ ಮನ್ಯಾಗ ಕೊಟ್ಟಿದ್ರಿ ಅದು ಅರ್ಬಿ, ಸಣ್ಣ ಸಣ್ಣ ಅರ್ಬಿನೂ ಇದ್ವು ರೀ. ನಮ್ಮ ಸಮೀರ್ ಬರೋ ಅಷ್ಟೇ ಇದೆ, ಟೀ ಶರ್ಟ್ ಅವೆಲ್ಲ, ಆಮೇಲೆ ಸೊ ಸ್ವೆಟ್ರ್ ಪ್ಯಾಂಟ್ ಅವೆಲ್ಲ ಇದ್ವು ರೀ. ಎಲ್ಲ ಒಗೆದು ಹಾಕೀನಿ. ಸೊ ಡ್ರೆಸ್ ಎಲ್ಲ ನೋಡ್ರಿ ಜುಗ್ಗೆದವ್ರಿ. ಒಂದು 6-7 ಹಗ್ಗ ಏನೋ ತುಂಬಿದಾವ್ರಿ. ಎಲ್ಲ ಅರ್ಬಿ ಅಂದರೆ ಈಗ ಕೆಲಸ. ಸೊ ನಾನು ಲೇಟಾಗಿ ಬ್ಲಾಗ್ನ ಶುರು ಮಾಡಿದ್ದೀನಿ ರೀ. ಅಂದ್ರೆ 5 ಗಂಟೆ ಸುಮಾರು ಮಾಡಿದ್ದೀನಿ ರೀ ಬ್ಲಾಗ್ನ. ಬೆಳಗ್ಗೆ ಮಾಡೋಕ್ಕಾಗಂಗಿಲ್ಲ ರೀ. ಯಾಕಂದ್ರೆ ನಂಗೆ 7 ಗಂಟೆನೇ ನಾನು ಕೆಲ್ಸಕ್ಕೆ ಹೋಗೋ ಸಂಬಂಧ ನನಗೆ ಏನು ಸೌಡಿನ ಸಿಗವಲ್ದು ಏನಿಲ್ಲರಿಪ್ಪ. ಅದ್ರ ಸಂಬಂಧ ಮತ್ತು ಅಲ್ಲಿಂದ ಹೋಗಿ ನಾನು 1 ಗಂಟೆ ಬಂದು ಮನ್ಯಾಗಿಂದ ಕೆಲಸ ಅರ್ಬಿ ಹಂಚಡಿ ಬಾಂಡೆ ಎಲ್ಲ ಅಂದ್ರೆ ಈ ಟೈಮ್ ಆಗಿಬಿಡ್ತೈತೆ ರೀ. ಸೊ ಸ್ವಲ್ಪನೂ ರೆಸ್ಟ್ ಮಾಡೋಕ್ಕೆ ಟೈಮೇ ಇಲ್ಲರಿ ನಂಗೆ, ಹಂಗೆ ಆಗಿಬಿಟ್ಟದ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕಿತ್ತು. ಸೊ ನಮ್ಮ ಮನ್ಯಾಗ ಅದಾರ ರೀ, ಒಂದಿಬ್ಬರು ಮಂದಿ ಅದಾರ ರೀ. ಅವ್ರ ಹೆಸರು ಹೇಳಂಗಿಲ್ಲ ರೀ. ಸೊ ಅವ್ರ ವೀಡಿಯೋ ನೋಡ್ತಿರ್ತಾರೆ ರೀ. ಅವ್ರ ಬಗ್ಗೆನ ಮಾತಾಡ್ಬೇಕು. ಏನಪ್ಪ ಅಂದ್ರೆ ನಾವು ವೀಡಿಯೋ ಹಾಕೋದೇ ತಪ್ಪೈತ್ರಿ. ಯಾಕಂದ್ರೆ ನಾವು ಏನು ವೀಡಿಯೋ ಹಾಕಿರ್ತೀವಲ್ಲ ರೀ, ಸೊ ಅದನ್ನು ಏನೋ ರೆಕಾರ್ಡಿಂಗ್ ಮಾಡ್ಕೊತಾರಲ್ಲ, ಕ್ಯಾಶೆಟ್ ತುಂಬ್ದಂಗೆ ರೆಕಾರ್ಡಿಂಗ್ ಮಾಡ್ಕೊಂಡು ಅದು ಮತ್ತು ಇನ್ನೊಬ್ರಿಗೆ ಹೇಳ್ತಾರೆ ರೀ ಅವರು. ಸೊ ಅವ್ರಿಗೇನು ಮನ್ಯಾಗ ಕೆಲಸ ಇರ್ತೈತೆ, ಏನು ಬಗ್ಸೆ ಇರ್ತೈತೆ ಏನಿಲ್ಲ ಗೊತ್ತಿಲ್ಲ ನನಗಂದ್ರೆ. ಸೊ ಯಾವಾಗಲೂ ನೋಡ್ರಿ ಅವರು ಬರೀ ಇದೇ ಕೆಲಸ ಮಾಡ್ತಿರ್ತಾರೆ, ಕೆತ್ತ ಬಜ್ಜಿ ಕೆಲಸನ. ಇದು ಬೇರೆ ಯಾರಿಗೂ ಹೇಳಾಕತ್ತಿಲ್ಲ ರೀ. ಸೊ ನಮ್ಮ ಮನ್ಯಾಗ ಇಬ್ಬರು ಅದಾರ ರೀ. ಅವ್ರ ಹೆಸರು ಹೇಳಿದ್ರೆ ಮತ್ತು ಅವರ ಫುಲ್ ಶಾಕ್ ಆಗ್ತಾರೆ ರೀ. ಬೇಡ, ಅವ್ರ ಹೆಸರೇ ಬೇಡ್ರಿ ನಾವು ಹೇಳೋದು. ಅದ್ರ ಸಂಬಂಧ ಅವ್ರು ಮೊನ್ನೆ ಜಾಡಿಸ್ಬೇಕಂತಂದು ನಾನು ಫೋನ್ ಹಚ್ಚಕ್ಕೆ ಟ್ರೈ ಮಾಡಿದೆ ರೀ. ಬಟ್ ಅವತ್ತು ಬ್ಯುಸಿ ಇತ್ತು ಫೋನ್ನ ನಾನು ಹಚ್ಚಿ ಹೇಳ್ಬೇಕಂದ್ರೆ. ಸೊ ನಾನು ಏನಾರ ಒಂದು ವೀಡಿಯೋ ಹಾಕಲಿ, ನಾ ಏನಾರು ತಿನ್ನೋದು ಹಾಕಲಿ, ಏನಾರು ಮಾಡಲಿ ಬಿಡಲಿ, ಅಕ್ಕಿ ಹಿಂಗೆ ಮಾಡ್ಯಾಳ, ಅಕ್ಕಿ ಹಿಂಗೆ ಮಾಡಿಲ್ಲ, ಆಫ್ರಿ ಹಿಂಗೆ ಮಾಡ್ಯಾಳ ಅಂತಂದು ಮತ್ತು ಇನ್ನೊಬ್ರಿಗೆ ಹೇಳ್ತಾರೆ ರೀ ಅವರು ಫೋನ್ ಹಚ್ಚಿ. ಸೊ ಅವ್ರ ಮನ್ಯಾಗಿಂದ ಅವ್ರು ತೊಳ್ಕೊಳಕ್ಕೆ ಗೊತ್ತಿರಂಗಿಲ್ಲ ರೀ. ಸೊ ಮತ್ತೊಂದು ಮತ್ತು ಅವರು ಫೋನ್ ಮಾಡಿ ಹೇಳ್ತಾರೆ ರೀ. ಅವ್ರಿಗೇನು ಮನುಷ್ಯತ್ವ ಐತೆ ಇಲ್ವಾ ಗೊತ್ತಿಲ್ಲ ನನಗಂತ್ರ. ನಾ ಏನು ತಂದು ತಿನ್ನೋದನ್ನು ಕಳು ಆಗಿಬಿಟ್ಟೈತ್ರಿ. ಅದ್ರ ಸಂಬಂಧ ತಂದು ತಿನ್ನೋದನ್ನು ಕಳು ಆಗಿತ್ತು. ಏನಾರ ನಮ್ಮ ಅವ್ವ ಬಂದ್ರೂ ಕಳು ಆಗಿತ್ತು ರೀ. ಅವ್ರ ಸಲುವಾಗಿ ನಂಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ವಿಡಿಯೋ ಅವ್ರ ಸಲುವಾಗಿ ನಾನು ವಿಡಿಯೋ ಮಾಡಕತ್ತಿದ್ರೆ. ಯಾಕಂದರೆ ಯಾವಾಗಲೂ ಹಿಂಗೆ ರೀ ಅವರು ಎದರು ಒಂದಕ್ಕೂ ನೋಡ್ರಿ. ನಾ ಏನಾರು ಒಂದು ಹಾಕಲಿ, ಹಬ್ಬ ಹುಣ್ಮ್ಯಾಗ ಏನಾರು ಒಂದು ಮೊನ್ನೆ ಯಾವುದೋ ಹಬ್ಬ ಮಾಡಿದ್ನಲ್ರಿಪ್ಪ, ಮೌಲೂದ್ ಹಬ್ಬ ಮಾಡಿದ್ದಾರೆ. ಸೊ ಈದ್ ಮಿಲಾದ್ ಹಬ್ಬ, ನಮ್ಮ ಇದ್ರಾಗ ಮೌಲೂದ್ ಹಬ್ಬ ಅಂತೀವಿ ರೀ. ಸೊ ನಮ್ಮ ಹಳ್ಳಿ ಸೈಡ್. ಸೊ ಅದು ಆ ಹಬ್ಬಕ್ಕೆ ನಾನು ಕಡುಬು ಆಮೇಲೆ ಎಲ್ಲ ಮಾಡಿದ್ದೆ. ಆಮೇಲೆ ಕೈ ಬಂದು ಆಗತ್ತೈತ್ರಿ, ಕಡುಬು ಎಲ್ಲ ಮಾಡಿದ್ದೆ ರೀ. ಸೊ ಮಾಡಿದಾಗ ಒಬ್ಬರು ನನಗೆ ಊಟಕ್ಕೆ ಕರೆದಿದ್ರು ರೀ. ಅಂದ್ರೆ ಗಣಪ ಹಬ್ಬಕ್ಕೆ ಇಲ್ಲೊಬ್ಬರು ವಾಚ್ಮೆನ್ ಅದಾರ ರೀ. ಸೊ ಅವ್ರು ನಂಗೆ ಊಟಕ್ಕೆ ಕರೆದಿದ್ರು. ಅವ್ರು ಊಟಕ್ಕೆ ಕರೆದ್ರೆ ಮತ್ತು ನಾವು ಕೂಡ ಅದು ಸ್ವಲ್ಪ ಪದ್ಧತಿ ಮಾಡಬೇಕಾಗತ್ತೆ. ಯಾಕಂದ್ರೆ ಅವರು ಕರೆದಿರ್ತಾರಂದ್ರೆ ನಮ್ಮ ಹಬ್ಬ ಹುಣ್ಣಿಮ್ಯಾಗ ಅವ್ರಿಗೂ ನಾವು ಒಂದು ಸ್ವಲ್ಪ ಸ್ವಲ್ಪ ಊಟ ಮಾಡಿಸಿ ಕಳಿಸಿದ್ರೆ ನಡಿತೈತ್ರಿ. ಇಲ್ಲಿದ್ರೆ ನಾವು ಕೊಟ್ಟು ಕಳಿಸಿದ್ರು ನಡಿತೈತ್ರಿ ಅವ್ರ ಮನೆಗೆ. ನಾನು ಏನು ಮಾಡಿದೆ ರೀ, ಪಾಪ ಅವರು ನಂಗೆ ಕರೆದು ಊಟ ಮಾಡಿಸಿ ಎಲ್ಲ ಭಾಳ ಇದು ಮಾಡಿದ್ರು ರೀ. ಆಮೇಲೆ ಬ್ಲೌಸ್ ಪೀಸ್ ಕೊಟ್ಟು ಅಡಿಕೆ ಕೊಟ್ಟು ಎಲ್ಲ ಅವ್ರು ಬಂದಾಗ ಹೆಂಗೆ ಮಾಡ್ತಾರೆ ಕನ್ನಡ ಬಂದಾಗ ಹಾಗೆಲ್ಲ ಮಾಡಿದ್ರು ರೀ ಅವರು. ಸೊ ನಂಗೆ ಭಾಳ ಖುಷಿ ಆಯ್ತು ರೀ ಅವರೆಲ್ಲ ಹಂಗೆ ಮಾಡಿದ್ದು ನೋಡಿ. ಮತ್ತು ಅದು ಒಂದು 4-5 ದಿನಕ್ಕೆ ಇದು ಈದ್ ಮಿಲಾದ್ ಹಬ್ಬ ಬಂತು ರೀ. ಸೊ ಅದು ಈದ್ ಮಿಲಾದ್ ಹಬ್ಬ ಬಂದಿದ್ದಕ್ಕೆ ನಾ ಏನು ಮಾಡಿದೆ ಅಂದ್ರೆ ಇದು ಕಡುಬು ಆಮೇಲೆ
ಬಜ್ಜಿ ಬಜ್ಜಿ ಆಮೇಲೆ ಶಾಂಡ್ಗಿ ಇದು ಬಳ್ಕದ ಮೆಣಸಿನ್ಕಾಯಿ ಶಾಂಡ್ಗಿ ನಮ್ಮ ಮನ್ಯಾಗ ಇರಲಿಲ್ಲ ರೀ. ಸೊ ಆಂಟಿಯವ್ರ ಮನ್ಯಾಗ ನಾನು ಇಸ್ಕೊಂಡು ಬಂದು ಅದನ್ನೆಲ್ಲ ಮಾಡಿದ್ದಾರೆ. ಆಮೇಲೆ ಕಟ್ಟಿನ ಸಾರು ಬಿಳಿ ಅನ್ನ ಅವೆಲ್ಲ ಮಾಡಿದರೆ ಭಾಳ ಮಾಡಿದ್ದೆ ಐಟಮ್ಸ್ ಎಲ್ಲ. ಸೊ ಅದನ್ನ ಮಾಡಿ ಅವ್ರಿಗೂ ಊಟಕ್ಕೆ ಅಂತಂದು ಕಳಿಸ್ಬೇಕಂತಂದು ಅದು ವೀಡಿಯೋ ಹಾಕಿದ್ದೀನಿ ರೀ ನಾನು. ಬಟ್ ಅದನ್ನ ವೀಡಿಯೋ ಮಾಡಿಲ್ಲ, ಅವ್ರು ಕರೆ ಕಳಿಸಿದ್ದೆ. ಬಟ್ ಅವ್ರು ಊಟ ಮಾಡ್ಕೊಂಡು ಹೋದ್ರಿ. ಮತ್ತು ಇನ್ನೊಬ್ರದ್ದು ನಾವು ವೀಡಿಯೋ ಹಾಕ್ಬೇಕಂದ್ರೆ ಪರ್ಮಿಷನ್ ಬೇಕಾಗತ್ತತ್ ರೀ. ಅದ್ರ ಸಂಬಂಧ ಮತ್ತು ನಾನು ಏನು ವೀಡಿಯೋ ಮಾಡಲಿಲ್ಲ ರೀ ಅವ್ರದ್ದು ಪಾಪ ಆಂಟಿ ಅದು. ಅದನ್ನು ವೀಡಿಯೋ ಮಾಡಿದ್ದೀನಿ ರೀ ನಾನು. ಸ್ವಲ್ಪ ಕರೆ ಆಗತ್ತೀನಿ ರೀ ಹಿಂಗೆ ಅವರು ಪಾಪ ಕರೆದಿದ್ರು ಅಂತಂದು. ಸೊ ಅದನ್ನೂ ಕೂಡ ಅವರು ಹೇಳಿಬಿಟ್ಟಿದ್ದಾರೆ ಫೋನ್ ಹಚ್ಚಿ ನಂಗೆ ನಿಜವಾಗ್ಲೂ ಏನಂದ್ರೆ ಹೇಳ್ಬೇಕು ಅಂಥವ್ರಿಗೆ ಏನಿಲ್ಲ ಅನ್ನೋದು ಗೊತ್ತಾಗತ್ತಿಲ್ಲ ರೀ. ಸೊ ನಂಗೆ ಕೈಗಂತೂ ಸಿಗಲಿ ರೀ ಆವಾಗೈತಿ ಅವ್ರದ್ದು ಮಾರಿ ಹಬ್ಬ. ನಿಜವಾಗ್ಲೂ ಇವತ್ತಿನ ಈ ವಿಡಿಯೋ ಮಾಡಿದ್ದೂ ಸಹಿತ ಅವರು ಫೋನ್ ಹಚ್ಚಿ ಹೇಳ್ತಾರೆ ರೀ, ಇದು ಫೋನ್ ಹಚ್ಚಿ ಹೇಳ್ಕೊರಿ ಬಿಡ್ರಿ, ನಿಮಗೆ ಬೇಕಾದ್ದು ಮಾಡಿರಿ, ನಂಗೆ ಏನು ಫರ್ಕ್ ಬೀಳಂಗಿಲ್ಲ. ಯಾಕಂದ್ರೆ ನನ್ನ ಮನೇದು ನಾ ತಿಂತೀನಿ, ನಿಮ್ಮ ಮನೇದು ನೀವು ತಿಂತೀರಿ, ನಿಮ್ಮ ಮನೇದು ನೀವು ತಿಂದು ಆರಾಮಾಗಿ ಗಟ್ಟಿಯಾಗಿ ಆರಾಮಿರ್ರಿ. ಯಾಕಂದರೆ ಇನ್ನೊಬ್ಬರು ವಿಷ ತೊಗೊಂಡೋಗಿ ಇನ್ನೊಬ್ರಿಗೆ ಹೇಳಿ ಅದನ್ನು ಜಗಳ ಹಚ್ಚಿ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ ಮತ್ತು. ಯಾಕಂದರೆ ಇದು ನೀವು ಒಂದು ಮಾತು ಹೇಳೋದ್ರಿಂದ ಏನಾಗತ್ತಂದ್ರೆ ಇದು ಮನ್ಯಾಗಿನವ್ರಿಗೆ ಮನಸ್ತಾಪ ಬರ್ತಾವ್ರಿ. ಯಾಕಂದ್ರೆ ಒಂದೊಂದು ಸಲ ನಮ್ಮವ್ವ ಬಂದು ಹೋಗಿರ್ತಾರೆ ರೀ. ಕೈಯನ್ನು ಆಗತ್ತೈತ್ರಿಪ್ಪ ನನಗೆ ವಿಡಿಯೋ ಮಾಡಮಟ ಅಂದ್ರೆ ನಾನು ಕೈಪಾಡೊಂದು ಮುರಿದೈತ್ರಿ ಅದು ಸುತ್ತಾಡ್ರಿ. ನಮ್ಮ ಯಾರು ಕೂಡ ಒಂದೊಂದು ಸಲ ಬಂದಿರ್ತಾರೆ. ಸೊ ಮಾಲ್ಗಂತಂದು ಬಂದಿರ್ತಾರೆ. ಬಂದು ಅವರು ಏನು ಮಾಡ್ತಾರಂದ್ರೆ ಒಂದು ಸ್ವಲ್ಪ ಒಂದಿನ ಹೆಚ್ಚು ಕಮ್ಮಿ ಆಗಲಿ, ಅವರು ಪೇಟೆಗೆ ಹೋದಾಗ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿರ್ತದೆ. ಅವ್ರು ಏನು ಮಾಡ್ತಾರಂದ್ರೆ ಉಳ್ಕೊಂತಾರೆ. ನಾವು ಯಾರಿಗೂ ಏನು ಹೇಳೋದಿಲ್ಲ. ಸುಮ್ಮನೆ ದಿನ ಒಂದಕ್ಕೆ ಹೋಗಿ ಇಲ್ಲಿ ಬಂದಾಳ ಅಮ್ಮ, ಇಲ್ಲಿ ಬಂದಾರ, ಇಲ್ಲಿ ಬಂದಿಲ್ಲ ಅಂತ ನಾವು ಹೇಳ್ಕೊತ ಕುಂದ್ರಕ್ಕೆ ಆಗಂಗಿಲ್ಲ ರೀ. ಯಾಕಂದ್ರೆ ನಮ್ಮ ಬೇಕಾದ ಕೆಲಸ ಇರ್ತಾವ್ರಿ. ನಮ್ಗೆ ಅದನ್ನ ತಲೆಯಾಗೂ ನಾವು ತೊಗೊಳಕ್ಕೂ ಹೋಗಂಗಿಲ್ಲ ರೀ. ಇನ್ನೊಬ್ರ ವಿಷಯನೂ ನಾವು ಮಾತಾಡೋಕ್ಕೂ ಹೋಗಂಗಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇವರು ಏನಿಲ್ಲ ರೀ, ಅದು ನಾ ಏನಾರು ಒಂದು ಚೂರು ನಮ್ಮ ಅಮ್ಮ ಬಂದಿದ್ದಾರ, ನಾ ಏನಾರು ಇಂಥದ್ದು ತಿನ್ನಾಕತ್ತೀನಿ, ಇಂಥದ್ದು ಮಾಡಾಕತ್ತೀನಿ, ನಾ ಏನಾರು ಚಲೋ ಅರ್ಬಿ ಉಟ್ಕೊಳ್ಳಿ, ನಾ ಏನಾರು ರೆಡಿ ಆಗಲಿ, ನಾ ಎಲ್ಲರೂ ಹೋಗಲಿ ಮಾಡಲಿ ದರು ಒಂದಕ್ಕೂ ಹಿಂಗೆ ಏನಿಲ್ಲರಿ ಫೋನ್ ಹಚ್ಚಿ ಹೇಳ್ತಾರ ಅವರು. ಫೋನ್ ಹಚ್ಚಿ ಹೀಗೆಲ್ಲ ಜಗಳ ಹಚ್ಚಾಕತ್ತಾರೆ ಅವರು. ಸೊ ಇನ್ನೊಂದು ಸಲ ನಾನು ನಿಮ್ಗೆ ಹೇಳಾಕ್ತೀನಿ, ಇದು ಎಚ್ಚರಿಕೆಯಿಂದ ತಿಳ್ಕೊರಿ. ಯಾಕಂದ್ರೆ ನೀವು ಈ ವಿಡಿಯೋ ನೋಡ್ತೀರಿ, ನಮ್ಮ ಮಾತಿನ ಹೇಳ್ಬೋದಿತ್ತು. ಬಟ್ ಇದು ಕನ್ನಡ ನಾನು ವಿಡಿಯೋ ಮಾಡಕತ್ತಿದ್ದಕ್ಕೆ ನಾನು ನಿಮ್ಗೆ ಹೇಳಾಕತ್ತೀನಿ. ಸೊ ಇನ್ನೊಂದು ಸಲ ನನ್ನ ಬಗ್ಗೆ ಹೇಳೋದಾಗಲಿ ಮಾಡೋದಾಗಲಿ ಜಗಳ ಹಚ್ಚೋದಾಗಲಿ ಇಂಥವೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇದು ನೀವು ಹೇಳೋದು ಒಂದು ಮಾತಿಂದ ಇಲ್ಲೆಲ್ಲ ನಮ್ಗೆ ಜಗಳ ಆಗಾಗತ್ತವ್ರಿ. ಇಂಥವೆಲ್ಲ ಭಾಳ ನೋಡೇವ್ರಿ ಇವು ಜಗಳ ಎಲ್ಲ. ಸೊ ಅದು ಕಿವಿಲಿ ಕೇಳಿರಂಗಿಲ್ಲ, ಅವರು ಕಣ್ಣಲ್ಲಿ ನೋಡಿರಂಗಿಲ್ಲ ರೀ. ಅವರು ಜಗಳ ಮಾಡೋಕ್ಕೆ ಬಂದ್ಬಿಡ್ತಾರೆ ರೀ. ಅದ್ರ ಸಂಬಂಧ ನಮ್ಗೆ ಇಂಥವೆಲ್ಲ ಆಗಿ ಬರೋಂಗಿಲ್ಲ. ನಮ್ಮ ಪಾಡಿಗೆ ನಾವು ಹೋಗ್ರಿ, ನಿಮ್ಮ ಪಾಡಿಗೆ ನೀವು ಇದ್ದು ಬಿಡ್ರಿ. ಯಾಕಂದರೆ ನಿಮ್ಮ ಮನೆ ಕೂಡ ನೀವು ತಿನ್ನಾಕತ್ತೀರಿ ಆರಾಮಾಗಿ. ಗಂಡನ ಮನ್ಯಾಗ ಸುಮ್ಮನೆ ಆರಾಮ ಇದ್ದು ಬಿಡ್ರಿ. ಒಬ್ಬಳು ತಾಯಿ ಮನ್ಯಾಗದಾಳ, ಒಬ್ಬಳು ಗಂಡನ ಮನ್ಯಾಗದಾಳ ರೀ. ಇಂಥವೆಲ್ಲ ಕಿತ್ತಾಬುಜಿ ವ್ಯವಹಾರ ಮಾಡಾಕತ್ತಾರೆ ಅವರಿಬ್ಬರು ಅಕ್ಕ ತಂಗಿ ಸೇರಿ. ಅದ್ರ ಸಂಬಂಧ ಇನ್ನೊಂದು ಸಲ ನೀವು ಹಾಗೆಲ್ಲ ಮಾತಾಡೋಕೆ ಹೋಗ್ಬೇಡ್ರಿ, ಹೇಳಕ್ಕೂ ಹೋಗ್ಬೇಡ್ರಿ. ಸುಮ್ಮನೆ ನೋಡಿದ್ರೆ ನನ್ನ ವಿಡಿಯೋ ನೋಡಿ ಸುಮ್ಮನೆ ಇದ್ದು ಬಿಡ್ರಿ. ಯಾಕಂದ್ರೆ ಆಪ್ರಿ ಹಿಂಗೆ ಮಾಡ್ಯಾಳ ಹಂಗೆ ಮಾಡ್ಯಾಳ ಅಂತಂದು ಹೇಳಕ್ಕೆ ಹೋಗ್ಬೇಡ್ರಿ. ಇದು ಲಾಸ್ಟ್ ಎಚ್ಚರಿಕೆ ಕೊಡಾಕತ್ತೀನಿ ನಿಮ್ಗೆ. ಸೊ ನಾನು ಫೋನ್ ಹಚ್ಚಿದೆ ಮುಗಿತ್ರಿ ನಿಮ್ಗೆ. ಫೋನ್ ಹಚ್ಚೋಕ್ಕಿಂತ ಮುಂಚೆನೇ ಅದ್ರ ಸಂಬಂಧ ವಿಡಿಯೋ ನಾನು ಈಗ ಮಾಡಿದ್ದೀನಿ. ಸೊ ಸದಿಕ್ಕೆ ನಂಗೆ ಹೇಳಾಕತ್ತೀನಿ. ಆಮೇಲೆ ನೋಡ್ರಿ ಫ್ರೆಂಡ್ಸ್, ಯಾರು ಏನು ತಪ್ಪು ತಿಳ್ಕೊಬೇಡ್ರಿ. ನಮ್ಮ ಮನೆಯವ್ರಿಗೆ ಇಡವ ಕೆಟ್ಟ ಹುಳ ಅದಾವ್ರಿ. ಅವ್ರ ಬಗ್ಗೆ ಏನು ಮಾತಾಡ್ಬೇಕು ಏನು ಮಾತಾಡಬಾರ್ದು ಅನ್ನೋದು ನಂಗೆ ಗೊತ್ತಾಗಂಗಿಲ್ಲ ರೀ. ಸೊ ಅವ್ರ ಸುದ್ದಿಗೆ ನಾವು ಹೋಗಂಗಿಲ್ಲ, ನಮ್ಮ ಸುದ್ದಿಗೆ ಅವ್ರು ಬಂದು ಈ ಥರ ಮಾಡ್ತಾರೆ ರೀ. ನಾವು ಅದೇನ ಅಂತ ಹೇಳ್ರಿ, ಊಟ ಮಾಡೋಕೆ ಕುಂತ್ರು ಸೊ ಅವ್ರ ಸುದ್ದಿ ತೆಗಿಂಗಿಲ್ಲ ಅಂತೇಳಿ. ನಿಜವಾಗ್ಲು ಅವ್ರು ಊಟ ಮಾಡೋಕೆ ಕುಂತ್ರು ಅಂಥವ್ರ ಸುದ್ದಿ ನಾವು ತೆಗಿಯೋಕ್ಕೂ ಹೋಗಂಗಿಲ್ಲ. ಸೊ ಅವ್ರು ಈ ಥರ ವ್ಯವಹಾರ ಮಾಡಾಕತ್ತಾರೆ. ಅದು ಯಾರು ಏನು ತಪ್ಪು ತಿಳ್ಕೊಬೇಡ್ರಿ ಫ್ರೆಂಡ್ಸ. ಯಾಕಂದ್ರೆ ನಮ್ಮ ಮನ್ಯಾಗ ಆಗಿದ್ದ ಪ್ರಾಬ್ಲಮ್ನ ನಾನು ಹೇಳಾಕತ್ತೇನೆ ರೀ. ಇದ್ರ ಸಂಬಂಧ ಜಗಳ ಆಗಾಕತ್ತವ್ರಿ. ಒಂದೊಂದು ಸಲ ಆಗಿನೂ ಆಗ್ಯಾವ್ರಿ. ಮೊನ್ನೆ ಅದ್ರ ಸಂಬಂಧ ಫೋನ್ ಹಚ್ಚಿದ್ದಾರೆ, ನಾನು ಬ್ಯುಸಿ ಬಂತೆ. ಇರಲಿ ಬ್ಯುಸಿ ಬಂದ್ರೂ ಏನಾತ್ರಿ. ಸೊ ವಿಡಿಯೋ ಒಂದೈತಲ್ರಿ, ವಿಡಿಯೋದಾಗ ಹಾಕಿಬಿಟ್ರು ನೋಡ್ತಾರೆ. ಇದು ಕೂಡ ಹೇಳಕ್ಕೆ ಹೋಗ್ಬೇಡ್ರಿ. ಸೊ ವಿಡಿಯೋ ನೋಡಿ ಹಿಂಗೆ ಹಾಕ್ಯಾಳ ನಮ್ಮ ಬಗ್ಗೆ ಅಂತಂದು. ಯಾಕಂದ್ರೆ ನಾ ಯಾವುದು ಬಿಡೋಂಗಿಲ್ಲ ಇನ್ಮೇಲಿಂದ. ಸೊ ಎಲ್ಲ ಹಾಕ್ತಾನೆ ಬರ್ತೇನೆ. ನನ್ನ ಸುದ್ದಿಗೆ ಏನಾರು ಬಂತಂದ್ರೆ ನಾನು ಎಲ್ಲ ವೀಡಿಯೋಸ್ನ ಹಾಕ್ತಾನೆ ಬರ್ತೀನಿ. ಆಮೇಲೆ
ಸಾರಿ ಫ್ರೆಂಡ್ಸ, ಯಾರು ಏನೂ ತಪ್ಪು ತಿಳ್ಕೊಬೇಡ್ರಿ. ನಾನು ಹಿಂಗೆ ಮಾತಾಡೇನಿ, ಸ್ವಲ್ಪ ಸಿಟಿಲಿ ಮಾತಾಡೇನಿ ಅಂತಂದು. ಸೊ ಯಾಕಂದ್ರೆ ಮನ್ಯಾಗ ನಂಗೆ ಭಾಳ ಬೇಜಾರಾಗತ್ತೈತ್ರಿ ಇಂಥವೆಲ್ಲ ಕೇಳಿ. ನಾವು ಏನು ತಿನ್ನೋದು ಉಣ್ಣೋದು ತೊಡ್ಕೊಳ್ಳೋದು ಎಲ್ಲಿರ ಹೋಗೋದು ಇಂಥವೆಲ್ಲ ಭಾಳ ಕಷ್ಟನ ಆಗ್ಬಿಟ್ಟವ್ರಿ, ಕಷ್ಟದ ಕೆಲಸನ ಆಗ್ಬಿಟ್ಟವ್ರು ನಮ್ಮ ಮನ್ಯಾಗ ಇಂಥವು ಮಾಡ್ಬೇಕಂದ್ರೆ. ನಾನು ಅದ್ರ ಸಂಬಂಧ ನಾನು ಈ ವಿಡಿಯೋ ಮಾಡೋಕ್ಕೆ ಕಾರಣ ಆತ್ರಿ. ಸಾರಿ ಫ್ರೆಂಡ್ಸ್, ನಾ ಏನಾದರೂ ತಪ್ಪು ಮಾತಾಡಿದ್ರೆ ನಂಗೆ ಕ್ಷಮಿಸ್ಬಿಡ್ರಿ. ಯಾರು ಏನು ನೀವು ತಪ್ಪು ತಿಳ್ಕೊಬೇಡ್ರಿ. ಸೊ ನಾನು ಹೊರಗಿನವ್ರು ಹೇಳಿದ್ರೆ ಹೊರಗಿನವ್ರದ್ದು ಅಂತ ಹೆಸರೇ ಹೇಳ್ಬಿಡ್ತೇನೆ ರೀ. ಸೊ ನಮ್ಮ ಮನೆಯವ್ರು ಈ ಥರ ಮಾಡಿದಾರ್ರಿ, ಅದ್ರ ಸಂಬಂಧ ನಾನು ಈ ವಿಡಿಯೋ ಮಾಡಿದ್ದೀನಿ ರೀ ಫ್ರೆಂಡ್ಸ. ಇನ್ನೊಂದ್ಸಲ ನಾನು ಸಾರಿ ಕೇಳ್ತೇನೆ ಫ್ರೆಂಡ್ಸ, ನಂಗೆ ಎಲ್ಲರೂ ಕ್ಷಮಿಸ್ಬಿಡ್ರಿ. ಹಾಗೆ ಸಾರಿ ಫ್ರೆಂಡ್ಸ್. ಮತ್ತು ನೋಡಿರಿ ಫ್ರೆಂಡ್ಸ, ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರ್ದು ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.